ನಮ್ಮ ರತ್ನ ಸಿನಿಮಾದ ಒಂದು ಪ್ಯಾಥೋ ಬಿಟ್ಟಿದೆ. ಇದನ್ನ ಹಾಡಿರೋಂಥವ್ರು ರಾಜೇಶ್ ಕೃಷ್ಣನ್ ಅವರು. ಸೊ ಆ ಒಂದು ಬಿಟ್ಟನ್ನು ಲಾಂಚ್ ಮಾಡಬೇಕು ರಘುವತಿ ಅವರು. ಪ್ಯಾಥೋ ಬಿಟ್ ಸಾಂಗ್ ಲಾಂಚ್. ಥ್ಯಾಂಕ್ಸ್ ರಘು. ನಮಸ್ತೆ ಸರ್, ಆರಾಮಿದ್ದೀರಾ ಸರ್? ಪಟ್ಪಟ ಅಂತ ಮಾತಾಡಿ ಚಟ್ಪಟ ಚಟ್ಪಟ ಅಂತ ಎಲ್ಲರ ಮನಸ್ಸಲ್ಲಿ ಉಳಿದ್ಬಿಟ್ರಿ. ಎಲ್ಲ ಬಾಸ್ ಅವ್ರ ದಯೆ. ಲವ್ಲಿ. ಸೊ ಹಾಗಾಗಿ ರತ್ನ ಸಿನಿಮಾದ ಟೈಟಲ್ ಟ್ರ್ಯಾಕ್ ಅನ್ನ ನೀವು ಲಾಂಚ್ ಮಾಡಬೇಕು ಶುಭ ಹಾರೈಕೆಯೊಂದಿಗೆ. ಟೈಟಲ್ ಟ್ರ್ಯಾಕ್ನ ಇವಾಗೋಸ್ಕರ ಇವಾಗ ಟೈಟಲ್ ಟ್ರ್ಯಾಕ್ದು ಒಂದು ಲಾಂಚ್ ಆಗ್ತಾ ಇದೆ. ಬಾಸ್ ಅವರೊಂದು ಆಶೀರ್ವಾದ ಇದ್ದೇ ಇರುತ್ತೆ. ಒನ್ ಮೋರ್ ಥರ ಹೋಗ್ತಾ ಇರಬೇಕು. ಜನ ಒನ್ ಮೋರ್ ನೋಡ್ತಾ ಇರ್ಬೇಕು, ಆಮೇಲೆ ಕೇಳ್ತಾ ಇರ್ಬೇಕು. ಏನಂತೀರಾ? ಸೂಪರ್ ಅಂತೀವಿ. ನಮಸ್ಕಾರ ಸರ್. ನಮಸ್ತೆ. ಈ ಹಾಡನ್ನು ಹಾಡಿದವರು ವಿಜಯ್ ನರೇಂದ್ರ ಅವರು. ಫೀಮೇಲ್ದು ಒಂದು ಪ್ಯಾಥೋ ಬಿಟ್ಟಿದೆ ಅಷ್ಟೆ. ಹೆಸರೇ ಅಪ್ಪು. ಇವ್ರ ಹೆಸರು ವೆಂಕಟೇಶ್ ಆದರೂ ಕೂಡ ವೆಂಕಟೇಶ್ ಜೊತೆಗೆ ಅಪ್ಪು ವೆಂಕಟೇಶ್ ಅಂತ ಜೊತೆ ಆಗ್ಬಿಟ್ಟಿದೆ. ಯಾಕಂದರೆ ಮೊದಲಿಗೆ ಪ್ರಾರಂಭದ ದಿನಗಳಲ್ಲಿ ಸ್ಟನ್ಸ್ ಹೇಳ್ಕೊಟ್ಟವರು ನಮ್ಮ ಅಪ್ಪು ಸರ್ಗೆ. ಸರ್ ದಯವಿಟ್ಟು ಬರಬೇಕು. ಅಪ್ಪು ಸಾಂಗನ್ನು ಅಪ್ಪು ವೆಂಕಟೇಶ್ ಅವರು ಲಾಂಚ್ ಮಾಡ್ತಿದ್ದಾರೆ. ಅಪ್ಪು ಸಾಂಗ್ ಲಾಂಚ್ ಆಗಲಿ, ಎಲ್ಲ ಟೀಮ್ ಒಳ್ಳೇದಾಗಲಿ. ನಮಸ್ತೆ. ಥ್ಯಾಂಕ್ ಯು ಸರ್. ಮನ ಮುಟ್ಟುವಂತೆ ಮೂಡ್ ಬಂದಿದೆ ಅಂತ ಭಾವಿಸ್ತಾ ಆನಂದ್ ಆಡಿಯೋ ಮುಖೇನ ರಿಲೀಸ್ ಆಗಿರುವಂಥ ಈ ಎಲ್ಲ ಸಾಂಗ್ಸನ್ನು ದಯವಿಟ್ಟು ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಎಂದೆನ್ನುತ್ತಾ ಈಗ ವೇದಿಕೆಗೆ ಫಿಲಮ್ ಟೀಮ್ ಅವರನ್ನ ಜೊತೆಗೆ ಆಡಿಯೋ ಲಾಂಚ್ ಮಾಡಿದಂಥ ಅಪ್ಪು ಸರ್ ಅವರ ಅಭಿಮಾನಿಗಳನ್ನು ಒಡನಾಡಿಗಳನ್ನು ವೇದಿಕೆಗೆ ಬರಮಾಡ್ಕೊಳ್ಳೋವಂಥ ಸಮಯ. ಮೊದಲಿಗೆ ತಾವೇ ಇನ್ನೂ ಬಹಳ ಕಷ್ಟದಲ್ಲಿದ್ದಾರೆ, ಆದರೂ ಕೂಡ ಅಪ್ಪು ಸರ್ ಅವರ ಸಿನಿಮಾ ತರಬೇಕು ಅಂತ ಹೇಳಿ ನಿರ್ಮಾಣದ ಹೊಣೆಯನ್ನು ಹೊತ್ತು ನಿರ್ದೇಶನವನ್ನು ಕೂಡ ಮಾಡ್ತಿರುವಂಥ ಬಸವರಾಜ್ ಬಳ್ಳಾರಿ ಅವರು ವೇದಿಕೆಗೆ ಆಗಮಿಸಬೇಕು. ಸಹ ನಿರ್ಮಾಪಕರಾದಂತಹ ಮಂಜುನಾಥ್ ಕಲ್ಕೆರೆ. ಮಂಜುನಾಥ್ ಸರ್ ಮತ್ತೋರ್ವ ಸಹ ನಿರ್ಮಾಪಕರು ರಾಘವೇಂದ್ರ ಕರೂರ್ ಅವರು ಕೂಡ ದಯವಿಟ್ಟು ಬರಬೇಕು ವೇದಿಕೆಗೆ. ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಲೀಡಲ್ಲಿ. ವರ್ಧನ್ ಆನ್ ಸ್ಟೇಜ್ ಪ್ಲೀಸ್. ಹರ್ಷಲಾ ಅವರು ಫೀಮೇಲ್ ಲೀಡಲ್ಲಿ ಮಾಡಿರೋಂಥವ್ರು ಕಾರಣಾಂತರಗಳಿಂದ ನಮ್ಮ ಜೊತೆ ಜಾಯ್ನ್ ಆಗಿಲ್ಲ. ಇನ್ನು ನಾಗೇಂದ್ರ ಅರಸ್ ವಾಸ್ ಬನ್ನಿ ಸ್ಟೇಜ್ಗೆ. ಎಡಿಟಿಂಗ್ ಜೊತೆಗೆ ಆ್ಯಕ್ಟಿಂಗು ಮಾಡಿದ್ದಾರೆ. ಇದರಲ್ಲಿ ಬಹಳ ಡಿಫ್ರೆಂಟ್ ಆದಂಥ ಕ್ಯಾರೆಕ್ಟರ್ ಅಂತ ಟ್ರೈಲರ್ ರಿಲೀಸ್ ಟೈಮಲ್ಲೇ ಹೇಳಿದರು. ಇನ್ನು ಅಮಿತ್ ರಾವ್ ಅವರು, ರಾಣಿ ಪಾತ್ರದಲ್ಲಿ ಅಭಿನಯಿಸಿರುವಂಥ ಪುಟಾಣಿ ರಾಣಿ. ಇವತ್ತು ಸ್ಪೆಷಲ್ ಇನ್ವೈಟೀಸ್ ಆಗಿ ಆಗಮಿಸಿರುವಂಥ ನಮ್ಮ ಮಾರುತಿ ಸರ್ ಕೂಡ ಜಾಯ್ನ್ ಆಗಬೇಕು ವೇದಿಕೆಯಲ್ಲಿ. ಚಲಪತಿ ಸರ್, ರಘುವತಿ, ಹಾಗೆ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು, ಅಪ್ಪು ವೆಂಕಟೇಶ್ ಅವರು. ಹಾಗೆ ಸಂಗೀತ ನಿರ್ದೇಶನವನ್ನ ಮಾಡಿದಂಥ AT ರವೀಶ್ ಸರ್. ಎಲ್ಲ ಗಾಯಕರ ಪರವಾಗಿ ಶ್ರುತಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಶ್ರುತಿ ಪ್ರಹ್ಲಾದ್. ಯೂಶಲಿ ಸಿನಿಮಾ ಟೀಮ್ ಮಾತನಾಡಿದ ನಂತರ ನಾವು ಸ್ಪೆಷಲ್ ಇನ್ವೈಟೀಸ್ನ ಮಾತಾಡಿಸುವಂಥದ್ದು ಪದ್ಧತಿ ನಮ್ಮ ಪ್ರೆಸ್ ಮೀಟ್ಸಲ್ಲಿ. ಆದರೆ ಇವತ್ತು ಬಸವರಾಜ್ ಅವರು ಇಲ್ಲ, ಇದು ಡಿಫ್ರೆಂಟ್ ಜಾನರ್ ಸಿನಿಮಾ ಆಗಿರೋದ್ರಿಂದ ಮೊದಲಿಗೆ ಅಪ್ಪು ಸರ್ ಅವರ ಹತ್ತಿರದ ಒಡನಾಡಿಗಳು, ಅವರ ಅಭಿಮಾನಿಗಳನ್ನು ವಿಶೇಷವಾಗಿ ಕರೆಸಿದ್ದೀವಿ. ಸೊ ಹಾಗಾಗಿ ಅವರನ್ನು ಮಾತಾಡಿಸಿ ನಂತರ ನಾವು ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಮೊದಲಿಗೆ ಅಪ್ಪು ವೆಂಕಟೇಶ್ ಸರ್ ಅವರು
ಸ್ಟಂಟ್ ಅಂದರೆ ಅಪ್ಪು ಸರ್ ಅಂತ ನಾವೆಲ್ಲರೂ ಬಹಳನೇ ಖುಷಿ ಪಡ್ತೀವಿ. ಅವ್ರ ರೀತಿಯ ಸ್ಟಂಟ್ ಬಹಳ ಡಿಫ್ರೆಂಟ್ ಆಗಿ ಮಾಡ್ತಿದ್ರು ಅಂತ. ಅದಕ್ಕೆ ಬಹಳ ಪ್ರಾರಂಭದ ಹಂತದಲ್ಲಿ ಅಡಿಪಾಯ ಹಾಕೊಟ್ಟವರು ಅಪ್ಪು ವೆಂಕಟೇಶ್ ಅವರು. ನಿಮ್ಮ ಅಪ್ಪು ಸರ್ ಅವರ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಡಿ ಸರ್. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ಅಪ್ಪು ಅವರ ಫೋಟೋ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು. ಅವ್ರ ಮೇಲೆ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಬಸವರಾಜ್ ಬಳ್ಳಾರಿ ಅವರು. ನಿಜವಾಗ್ಲೂ ಅವರು ಒಳ್ಳೇದು ಮಾಡಲಿ. ಮತ್ತು ಎಲ್ಲ ಸ್ನೇಹಿತರ ಒಂದು ಬಳಗ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಮ್ಮ ವರ್ಧನ್ ಅವರು, ಅವ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ನಾವು ಸುಮಾರು 20-25 ವರ್ಷದಿಂದ ಗಾಂಧಿನಗರದಲ್ಲಿ ಫೋಟೋಗಳು ಹಿಡ್ಕೊಂಡು ಅವಕಾಶ ಕಲ್ದಂಥವ್ರು. ಅವಾಗಿಂದ ನಾವು ಅವರು ಸ್ನೇಹಿತರು. ಇನ್ನು ನಾಗೇಂದ್ರ ಸರ್ ಅವರು ಒಂದು 15-20 ವರ್ಷದಿಂದ ನನಗೆ ಆತ್ಮೀಯರು. ನಮ್ಮ ಬಳ್ಳಾರಿ ಸರ್ ಅವರೊಂದು 10 ವರ್ಷದಿಂದ ನಮಗೆ ಆತ್ಮೀಯರು. ಮತ್ತು ಅಮಿತ್ ಅವರಾಗಿರ್ಬೋದು, ಮತ್ತು ಎಲ್ಲ ನಮ್ಮ ಮಾರುತಿಯವರು, ಮತ್ತು ನಮ್ಮ ಚಂದ್ರವರು. ನಿಜವಾಗ್ಲೂ ನಾವು ಒಂದು ಇಂಡಸ್ಟ್ರಿಯಲ್ಲಿ ಒಂದು 30 ವರ್ಷ ಆಯಿತು, ಅಷ್ಟು ಹೆಸರು ಮಾಡಲಿಲ್ಲ. ಬಂದು ರಪ್ಪ ಅಂತ ಒಂದೇ ಸರಿ ಇಷ್ಟು ಹೆಸರು ಮಾಡಿಬಿಟ್ರು. ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ಬಿಟ್ಟು ನಾನು ನೋಡಿದ ತಕ್ಷಣವೇ ನಾನು ನಮ್ಮ ಸ್ನೇಹಿತರು ಅನ್ನೋ ಲೆವೆಲ್ಗೆ ನಾವು ಅಣ್ಣವ್ರ ಮನೇಲೆ ನಾವೆಲ್ಲ ಜೊತೆಲಿದ್ವಿ, ಅವ್ರಿಗೆ ಗೊತ್ತು ಆಯ್ತಾ. ಸೊ ನಿಜವಾಗ್ಲೂ ಖುಷಿ ಆಯಿತು. ಯಾವುದೋ ಒಂದು ರೀತಿಲಿ ಒಂದು ಟ್ರೆಂಡ್ ಆದರು. ಜೊತೆಗೆ ನಮ್ಮ ಮಾರುತಿಯವ್ರ ಬಗ್ಗೆ ನಾವು ಹೇಳಲೇಬೇಕು. ಪ್ರತಿ ಟೈಮಲ್ಲೂ ಯಾವಾಗಲೂ ಅವರ ನವಯೋಗ ಹೋಟ್ಲಿಂದ ಊಟ ತರೋರು, ಅವರೇ ಬಡಿಸೋರು. ತುಂಬ ಅಪ್ಪಾಜಿ ಅವ್ರಿಗೆ ಮತ್ತು ಅಪ್ಪು ಅವ್ರಿಗಾಗಲಿ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಬಂದು ಬಡಿಸಿ ನಾವು ಅವ್ರ ಕೈ ಒಂದು ಊಟ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ 95ನೇ ಇಸ್ವಿ ನಾನು ಅವ್ರಿಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗ ರಾಘಣ್ಣವರು ನನಗೆ ವಜ್ರೇಶ್ವರಿ ಕರೆದು, ಅವಾಗ ಇನ್ನೂ ಯಾವ ಸಿನಿಮಾನೂ ಮಾಡಬೇಕು ಅನ್ನೋ ಒಂದು ಇದಿರಲಿಲ್ಲ, ಜಸ್ಟು ಒಂದು ಪ್ರಾಕ್ಟೀಸ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು. ಈಗಲೂ ಜ್ಞಾಪಕ ಇದೆ. ಮೊದಲನೇ ದಿನ ನಾವು ವೈಟ್ ಹೌಸಲ್ಲಿ ಆ ಲಾನ್ ಮೇಲೆ ನಿಂತ್ಕೊಂಡು ಅಪ್ಪು ಅವ್ರು ಬಂದು ದಿನ ಏನು ಅಂತ ಅವ್ರು ಕೇಳಿದ್ದು ಮೊದಲನೇ ಒಂದು ಇದು ಏನು ಅಂತಂದರೆ, ವೆಂಕಟೇಶ್ ನಾನು ನಿಜವಾಗ್ಲೂ ಹೀರೋ ಆಗ್ತೀನಾ? ತಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಈ ಮಾತು ಕೇಳಿದ್ದಾರೆ ಅಂತೇಳಿ 100% ಖಂಡಿತ ನನ್ನ ಕೇಳಿದ್ರು. ಯಾಕೆ ಅಂತಂದರೆ ಅವ್ರಿಗೆ ಅವರ ಒಂದು ಪರ್ಸ್ನಾಲಿಟಿ ನೋಡ್ಬಿಟ್ಟು ಅವ್ರಿಗೆ ಒಂಥರ ನಾನು ಆಗ್ತೀನೋ ಇಲ್ವೋ ಅನ್ನೋ ಒಂದು ಸಂದೇಹ ಹುಟ್ಬಿಟ್ಟಿತ್ತು ಅವ್ರಿಗೆ. ಅವ್ರಿರುವಂಥ ಪರ್ಸ್ನಾಲಿಟಿ, ಅವ್ರಿರುವಂಥ ಕಲರು. ಹೆಚ್ಚು ಕಮ್ಮಿ ಒಂದು 100 kg ಇದ್ರು ಅಂತ ಕಾಣ್ತದೆ. ಫಸ್ಟ್ ಡೇ ಅವ್ರು ನೋಡಿದ ತಕ್ಷಣ ನನಗೆ ಭಯ ಆಗೋಯ್ತು. ಇವ್ರನ್ನ ಹೆಂಗಪ್ಪ ಇವ್ರು ಫೈಟ್ ಕಲಿಸಿ ಇವ್ರನ್ನ ಎತ್ತಿ ಬ್ಯಾಕ್ ಫ್ಲಿಪ್ ಎಲ್ಲ ಹೊಡ್ಸೋದು ಅಂತೇಳಿ. ಆದರೂ ನನಗೊಂದು ಏನಂದರೆ, ದೇವ್ರ ಮನೆಗೆ ಬಂದಿದ್ದೀನಿ ನಾನು ಒಂದು ಚಿಕ್ಕದ್ರಿಂದ ನಮ್ಮ ಫುಲ್ ಇಡೀ ಕಾಂದಾನೆ ಅಪ್ಪಾಜಿಯವ್ರ ಫ್ಯಾನು. ಎಲ್ಲ ಸಿನಿಮಾನು ಚಿಕ್ಕದ್ರಿಂದ ನೋಡಿದಂಥವನು. ಆದರೆ ಆ ಮನೆಗೆ ನಾನು ಕಾಲಿಟ್ಟಾಗ ನಮಸ್ಕಾರ ಮಾಡ್ಕೊಂಡು ಫಸ್ಟ್ ಎಂಟ್ರಿ ಕೊಟ್ಟವನು. ಆದರೆ ಒಂದು ಅವಕಾಶ ಸಿಕ್ತು, ಅದನ್ನು ಬಿಡಲಿಲ್ಲ. ಆದರೂ ಒಂದು ಏನಂತಂದರೆ, ಅವರು ಪ್ರಾಕ್ಟೀಸ್ ಮಾಡಿದಂಥ ರೀತಿ ಇರ್ಬೋದು. ಒಂದು ಸಲ ಹೇಳ್ಕೊಟ್ರೆ ಅವರು ಇಮಿಡಿಯೇಟ್ ಮಾಡ್ಬಿಟ್ಟು ನನಗೆ ಅವಾಗ ಆಶ್ಚರ್ಯ. ನಮಗೆ ಏನು ಹೇಳ್ಕೊಟ್ಟ ತಕ್ಷಣ ಈ ಮಟ್ಟಕ್ಕೆ ಮಾಡ್ತಾರೆ ಅಂತೇಳಿ. ಪ್ರತಿಯೊಂದು ನೀವು ಎಲ್ರಿಗೂ ಗೊತ್ತಿರ್ಬೋದು ಅಪ್ಪು ಸಿನಿಮಾ ಯಾವ ಮಟ್ಟಕ್ಕೆ ಅದು ಒಂದು ಬಂತೇಳಿ. ಆದರೆ ಆ ಫೈಟ್ ಕಲಿಬೇಕಾದ್ರೆ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಬ್ಲೈಂಡ್ ಆಗಿ ಒಂದು ಜಿಮ್ನಾಸ್ಟಿಕ್ಸ್, ಒಂದು ಕಿಕ್ಸ್ ಆಗಿ ಏನೋ ಒಂದು ಕಲ್ತ್ವಿ. ಆದರೆ ಆ ಟೈಮು ಭಗವಂತ ಯಾವ ಮಟ್ಟಕ್ಕೆ ಆ ಒಂದು ಅಪ್ಪು ಸಿನಿಮಾನ ನಮಗೆ ಇದು ಮಾಡೋದ ಅಂತಂದರೆ, ನಾನು ಅಪ್ಪು ಯುವರಾಜದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ಶಿವಣ್ಣವ್ರ ಜೊತೆ, ಫ್ರೆಂಡ್ ಕ್ಯಾರೆಕ್ಟ್ರು. ಆವಾಗ ನಮ್ಮ ಪೂರಿ ಜಗನ್ನಾಥ್ ಅವ್ರಿಗೆ ಒಂದು ಏನಂದರೆ ಒಂದು ಕತೆ ಹುಡುಕ್ತಾ ಇದ್ದೀವಿ, ದಯವಿಟ್ಟು ನೀವು ಯಾವ್ದಾರು ಇದ್ರೆ ಹೇಳಿ. ಆವಾಗ ಬಂದು ಹೇಳ್ದಂಥದ್ದೇ ಅಪ್ಪು. ಆದರೆ ಆ ಕತೆ ಹೇಳಬೇಕಾದ್ರೆ ಈಗಲೂ ಜ್ಞಾಪಕ ಇದೆ. ಕತೆ ಕೇಳ್ಬಿಟ್ಟು ನನಗೆ ಅಪ್ಪು ಹೇಳಿ, ವೆಂಕಟೇಶ್ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಈ ಇರುವಂಥ ಕತೆ ಫೈಟ್ಗೂ ಒಂದೇ ಇದೆ ಅಂಥೇಳಿ. ಆ ಒಂದು ಇದರಿಂದ ಅಪ್ಪು ಸಿನಿಮಾ ಫೈಟು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂತು. ರಾಮ್ ಶೆಟ್ಟಿ ಮಾಸ್ಟ್ರೇ ಆಶ್ಚರ್ಯ ಆಗ್ಬಿಟ್ರು. ಸ್ಟಾರ್ಟಿಂಗು ಅವ್ರು ಏನೋ ಒಂದು ಮಾಡಿಸ್ತಾ ಇದ್ರು. ಅಪ್ಪುಗೆ ಹೇಳಿದೆ, ಏನಪ್ಪು ನೀವು ಕಲ್ತಿದ್ದು ಏನೋ ಮಾಡಿಸ್ತಾ ಇಲ್ಲ ಅಂತೇಳಿ. ಆವಾಗ ನಾನು ಮಾಸ್ಟರ್ ಅವರೇ ಹೇಳಿದ್ರು, ಇಲ್ಲ ಹೇಳಿ ಅಂತೇಳಿ. ಇವರು ರಾಮ್ ಶೆಟ್ಟಿ ಮಾಸ್ಟರ್ ನಾನು ಹೇಳಿದೆ, ಮಾಸ್ಟರ್ ನೀವು ಅವರು ಸುಮ್ಮನೆ ಏನೋ ಒಂದು ಮಾಡಿಸ್ತಾ ಇದ್ರಿ ಈ ಥರ. ನನಗೆ ಬೈದ್ರವ್ರಿ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಮಾಡೋದು ಅಂತೇಳಿ. ಇಲ್ಲ ನೀವು ನೋಡಿ ಸರ್ ಮಾಡಿ ಅಂತ. ಅವಾಗ ಅದನ್ನು ಮಾಡಿದಂಥ ಖುಷಿಯಾಗೋಯ್ತು ಅವರಿಗೆ. ರಾಮ್ ಶೆಟ್ಟಿ ಮಾಸ್ಟರ್ಗೆ ಫೋನ್ ಮಾಡಿ ಅವರು ಅಪ್ಪು ಸಿನಿಮಾ ನಾನು ಕೇಳಿಸ್ಕೊಂಡೆ. ಫೋನ್ ಮಾಡಿಬಿಟ್ಟು ಬಾಂಬೆಗೆ ಹಿಂದಿಲಿ ಮಾತಾಡ್ತಾ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ನೋಡಿ ಯಾವ ರೋಪ್ ಇಲ್ಲ ಏನಿಲ್ಲ ಒರಿಜಿನಲ್ ಸ್ಟೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಆ ಮಟ್ಟಕ್ಕೆ ಆ ಸಿನಿಮಾದಲ್ಲಿ ಒಂದು ಪ್ರಾಕ್ಟೀಸನ್ನ ನಾವು ಮಾಡ್ಕೊಂಡ್ವಿ. ನಿಜವಾಗಲೂ ಮೊದಲನೇ ದಿವಸದಿಂದ ಹಿಡಿದು ಕೊನೆಯ ದಿವಸದವರೆಗೂ ಇದ್ದಂಥವನು. ಆದರೆ ನಿಜವಾಗ್ಲೂ ಆ ಒಂದು ಕಾಲವಾದಂಥ ದಿನ ನಮಗೆ ಎಲ್ಲರಿಗೂ ಒಂಥರ ಗಾಬರಿ. ಈಗಲೂ ನಮಗೆ ಆಶ್ಚರ್ಯ, ಇಲ್ಲ ಅಪ್ಪು ಇದ್ದಾರೆ ಅಂಥೇಳಿ. ಸೊ ನಿಜವಾಗ್ಲೂ ಏನೋ ಮಾತಾಡೋಕ್ಕೆ ನಮಗೆ ಈಗ ಅಳು ಬಂದ್ಬಿಡುತ್ತೆ, ಹೇಳೋಕೆ ಆಗೋದಿಲ್ಲ. ಎಲ್ರಿಗೂ ನಮ್ಮ ರತ್ನ ಸಿನಿಮಾಗೆ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹಾಗೆ
ಚಟಪಟ ಚಟಪಟ ಅಂತ ಹೇಳಬೇಕು ನಮ್ಮ ಚಂದ್ರು ಸರ್. ಇತ್ತೀಚೆಗಷ್ಟೇ ಒಂದು ಅರಸು ಸಿನಿಮಾದ ಒಂದು ಬಿಟ್ಟನ್ನ ಕಟ್ ಮಾಡಿ ಯಾರೋ ಹಾಕಿದ್ರು, ಅಪ್ಪು ಸರ್ ಜೊತೆ ಇವರೇ ಅಲ್ವಾ ಅಂತ. ಅವ್ರು ಏನ್ ಮಾತಾಡಿರೋ ಅಂಥದ್ದು ಸೀಕ್ವೆನ್ಸ್ ಇಲ್ಲ. ಅಪ್ಪು ಸರ್ ಅವರ ಜೊತೆ ಇರೋವಂಥದ್ದು ನಮ್ಮ ಚಂದ್ರು ಅವರೇ ಅಲ್ವಾ ಅಂತ ಯಾರೋ ಮೀಡಿಯಾನಲ್ಲಿ ತುಂಬಾ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಮಾಡಿದ್ರು. ಸರ್ ಹೇಳಿ ನಿಮ್ಮ ಮನದ ಭಾವ. ನಾವಂತೂ ಅಂದ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಹೋಗುತ್ತೆ ಅಂತ. ಎಲ್ಲದಕ್ಕೂ ನಮ್ಮ ದೊಡ್ಡ ಮನೆಯೇ ಆಶೀರ್ವಾದ. ಇವತ್ತು ಕರೆದ್ರು ದೊಡ್ಡ ಮನೆ ಪಿಕ್ಚರ್ ನೋಡಿ ಬನ್ನಿ ಹೆಂಗಿದೆ ಅಂತ. ತುಂಬ ಖುಷಿ ಆಯಿತು, ಒಳ್ಳೆ ಸೆಂಟಿಮೆಂಟ್ ಇದೆ, ಫೀಲ್ ಆಗುತ್ತೆ. ಬಾಸ್ನ ಈ ರೀತಿ ನೋಡೋಕ್ಕೆ ಅಂತ ಫೀಲ್ ಆಗುತ್ತೆ. ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳು ಈ ಪಿಕ್ಚರ್ ನೋಡಿ ಒನ್ ಮೋರ್ ಥರ ಹೋಗಬೇಕು. ನಿರ್ದೇಶಕರಾಗಲಿ ಎಲ್ಲ ಕಲಾವಿದರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೆಂಗೆ ಬೆಳ್ಳುಳ್ಳಿ ಕಬಾಬ್ ಹೋಯ್ತು, ಈ ಚಿತ್ರನೂ ಒನ್ ಮೋರ್ ಅಂದ್ಬಿಟ್ಟು ಚಟಾಪಟ ಅನ್ಬೇಕು. ಅಷ್ಟೇ ನಮ್ಗೆ ಬೇಕಾಗಿರೋದು. ಬನ್ನಿ ಥಿಯೇಟ್ರಿಗೆ ಬನ್ನಿ, ಪಿಕ್ಚರ್ ನೋಡಿ, ಇವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ, ಇಷ್ಟೇ ನಾನು ಕೇಳೋದು. ಅಲ್ಲ, ನಮ್ಮ ಬಾಸ್ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ. ಯಾಕೆಂದರೆ ನಾವು ಅಲ್ಲಿ ಕಲ್ತು ಬಂದಿದ್ದ ದಾರಿನೇ ನಾವು ಇವತ್ತು ಬದುಕ್ತಾ ಇದ್ದೀವಿ. ಅವರೆಲ್ಲ ಒಳ್ಳೊಳ್ಳೆ ಮಾತುಗಳು ಹೇಳ್ತಾಯಿದ್ರು. ಆ ಮಾತು ಕೇಳಿಕೊಂಡೆ ನಾವು ಇವತ್ತು ಸಾನಿ ರೀತಿಯಿಂದ ಬದುಕಿದ್ದಕ್ಕೆ ಇವತ್ತೊಂದು ದೇವರು ಬೆಳ್ಳುಳ್ಳಿ ಕಬಾಬಿಂದ ಸ್ಟೇಜ್ ಮೇಲೆ ಬರೋಕ್ಕೆ ನಾವು ಸ್ಟೇಜ್ ಹಿಂದೆ ಇದ್ದು ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಇದ್ವಿ. ಇವತ್ತು ನಮ್ಗೆ ಕರೆಸಿ ಸ್ಟೇಜ್ ಮೇಲೆ ಕೂಡಿಸಿ ಕೇಳ್ತಾ ಇದ್ದಾರೆ ಅಂದರೆ ನಾವು ಅಷ್ಟು ಸ್ಥಾನಕ್ಕೆ ಬಂದಿಲ್ಲ. ನೀವು ಪ್ರೀತಿಯಿಂದ ಕರೆದ್ರಿ, ಬಂದಿದ್ದೀವಿ. ಈ ನಿಜವಾಗ್ಲೂ ಚಿತ್ರ ನೋಡಿದ್ಮೇಲೆ ಭಾಳ ಬೇಸರ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ, ಇನ್ನೇನು ಹೇಳಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು ಮಾರುತಿಯವರು ಬಹಳ ಹತ್ತಿರದ ಒಡನಾಡಿಗಳು, ಆಲ್ಮೋಸ್ಟ್ ಡೈಲಿ ಟಚಲ್ಲಿದ್ದಂಥವ್ರು. ಅವ್ರು ಆ್ಯಕ್ಚುಲಿ ಕಣ್ಣೋಡಿಸ್ಕೊಳ್ತಾ ಇದ್ರು ಒಂದು ದೃಶ್ಯವನ್ನು ನೋಡಿ. ಐ ಕುಡ್ ಫೀಲ್ ಇಟ್. ಸೊ ಓವರ್ ಟು ಮಾರುತಿ ಸರ್. ಯಾಕೆಂದ್ರೆ ಅದು ಆಗ್ಬಿಡುತ್ತೆ. ಆ ವ್ಯಕ್ತಿತ್ವ ಅವ್ರ ಜೊತೆ ನಾವು ಇದ್ವಲ್ಲ ಅಷ್ಟೇ. ಅದು ಏನಪ್ಪ ಅಂದರೆ ನಮ್ಮದು 98, ಯಾಕೆಂದರೆ ಅವ್ರ ತಾಯಿಯವರೇ, ಪರ್ವತಕ್ಕವ್ರವರೇ ನಮ್ಮದು. ನೋಡಿ, ನಮ್ಮ ಋಣಾನು ಬಂಧನ ಏನೋ 98 ಅವರು ಪ್ರಥಮ ಭೇಟಿಲೂ ಊಟನೇ ತೊಗೊಂಡೋಗಿದ್ದೆ. ಅಕ್ಟೋಬರ್ 28 ಕಾಲವಾದ ಹಿಂದಿನ ದಿವಸ ಅವತ್ತು ಫೋನ್ ಮಾಡಿ, ಬಾಸೇ ಫೋನ್ ಮಾಡಿ ನನಗೆ ಹಿಂಗೆ ಅವತ್ತು ನನಗೆ ನಿಮ್ಮ ಹೋಟ್ಲು ಅದು ಪಪ್ಪು ನಾನ್ ವೆಜ್ ಹಿಂಗೆ ಇಷ್ಟಪಡ್ತಿದ್ರು. ನಮ್ಮ ಹೋಟ್ಲು ಪಪ್ಪು ತುಪ್ಪ ಅನ್ನ ಅಷ್ಟೇ ಇಷ್ಟಪಡ್ತಾಯಿದ್ರು. ನನಗೆ ಇವರು ಇದ್ದರು, ಚಲಪತಿ ಅವರು ಅವತ್ತಿದ್ದರು. ಹಿಂದಿನ ದಿವಸ ಫೋನ್ ಬರುತ್ತೆ, ಬಾಸೇ ಫೋನ್ ಮಾಡ್ತಾರೆ, ನಾನು ಹಿಂಗೆ ವಜ್ರೇಶ್ವರಿಗೆ ಬಂದಿದ್ದೀನಿ, ನಾನು ಊಟ ತಂದುಬಿಡು, ಊಟ ಮಾಡಿಲ್ಲ ಮಧ್ಯಾಹ್ನ ಅಂತ. ತೊಗೊಂಡು ಹೋಗ್ತೀನಿ. ನೋಡಿದ್ದೆ ಋಣಾನ್ ಬಂಧನ ಏನೋ, ಹೋಗಪ್ಪ ಲಾಸ್ಟ್ ಸರಿ ಒಂದು ದರ್ಶನ ಮಾಡ್ಕೊಂಬ ಅಂತ. ಆ ದೇವ್ರ ಅನುಗ್ರಹ ಮಾಡಿದ್ದ ಥರ ಇದೆ ಇವತ್ತು ನಾನು ನೆನ್ಕೊತಾ ಇದ್ರು. ಹಿಂದೂ ದಿವಸದಾದ ಘಟನೆ ಆಯಿತು. ಅಷ್ಟೆಲ್ಲ ಮಾಡಿದ್ದಾರೆ ನಮ್ಮ ಬಸವರಾಜ್ ಅವರು. ಅಭಿಮಾನದಿಂದ ಸಿನಿಮಾ ಮಾಡಿದ್ದಾರೆ. ನಮ್ಮ ಕರ್ತವ್ಯ ಏನು, ನಮ್ಮ ಹತಾಶೆ, ನಮ್ಮ ಬೇಜಾರು ಈ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ. ನಾವು ಅಭಿಮಾನಿಗಳೆಲ್ಲ ಬೇಜಾರಲ್ಲಿದ್ದೀವಿ, ಹತಾಶೆಯಲ್ಲಿದ್ದೀವಿ. ಈ ಸಿನಿಮಾ ಮುಖಾಂತರ ಬಸವರಾಜ್ ಅವ್ರು ತೋರಿಸಿದ್ದಾರೆ. ನಾವೇನು ಮಾಡಬೇಕಪ್ಪ ಅಂದರೆ ಈ ಸಿನಿಮಾ ನೋಡೋ ಮುಖಾಂತರ ಅವ್ರಿಗೊಂದು ಬೆಂಬಲವಾಗಿ ನಿಂತು, ಇದೇ 19ಕ್ಕೆ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಕನ್ನಡ ಪ್ರೇಕ್ಷಕರು, ಅಪ್ಪು ಅಭಿಮಾನಿಗಳಾಗಿರ್ಬೋದು, ರಾಜವಂಶ ಅಭಿಮಾನಿಗಳಾಗಿರ್ಬೋದು, ಈ ಸಿನಿಮಾ ನೋಡೇ ನೋಡ್ತೀವಿ ಸರ್. ಒಳ್ಳೇದಾಗಲಿ, ಈ ಸಿನಿಮಾ ಯಶಸ್ಸಾಗಲಿ. ಇದೇ ಥರ ಸಿನಿಮಾಗಳನ್ನ ನಿಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚು ಬರಲಿ ಅಂತ ಈ ಮೂಲಕ ಎಲ್ಲ ಚಿತ್ರತಂಡದವ್ರಿಗೆ ನಾನು ಶುಭ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹುಬ್ಳಿಯಿಂದ ಬಂದಿದ್ದಾರೆ. ಒಂದಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ರೋಲಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ರಘುವತಿಯವರು ಮೊನ್ನೆ ಕಾಲಲ್ಲಿ ಕಾನ್ವರ್ಸೇಷನಲ್ಲಿ ನಾವಿದ್ವಿ. ಆಗ ಅವ್ರು ಹೇಳ್ತಾ ಇದ್ರು, ನಾವು ಅಪ್ಪು ಸರ್ನ ಭೇಟಿ ಮಾಡೋದಕ್ಕೆ ಹೋದಾಗೆಲ್ಲ ನಮ್ಮನ್ನು ದೂರ ತಳ್ದೆ ಹತ್ರಕ್ಕೆ ಕರ್ಕೊಳ್ತಿದ್ದವರು ಚಲಪತಿ ಸರ್ ಅವರು. ನಾವು ಅವ್ರ ಜೊತೆಗೆ ಅಷ್ಟು ಅಟ್ಯಾಚ್ ಆಗಬೇಕು ಅಂದರೆ ಚಲಪತಿಯವರು ಬಹಳ ಮುಖ್ಯ ಕಾರಣ ಅಂತ ಹೇಳಿದಾಗ ಚಲಪತಿಯವರು ಒಂದು ಮಾತನ್ನು ಹೇಳಿದ್ರು, ಅಂಥ ಒಂದು ವ್ಯಕ್ತಿಯ ಜೊತೆಗಿದ್ದು ನಾವು ಕೂಡ ಪಾಲಿಶ್ ಆದ್ವಿ ಜೀವನದಲ್ಲಿ. ರೂಡ್ ಬಿಹೇವಿಯರು ಭಾಳಷ್ಟು ಜನರಿಗೆ ಇರ್ಬೋದು. ಅಂದರೆ ಅಂಗರಕ್ಷಕರಾಗಿ ಗಾರ್ಡಾಗಿ ಜೊತೆಯಲ್ಲಿದ್ದಾಗ ತುಂಬ ಜನ ಮುಗಿಬಿದ್ದಾಗ ಸೈಡಿಗೆ ಕಳಿಸ್ಬೇಕಾಗತ್ತೆ. ಆದರೆ ಅಪ್ಪು ಸರ್ ಅವರ ಬಿಹೇವಿಯರ್ ಹೇಗೆ ಅಂದರೆ ಯಾವುದೇ ಅಭಿಮಾನಿಗೂ ಅವರು ನೋವು ಮಾಡ್ತಿರ್ಲಿಲ್ಲ. ಅವ್ರ ಜೊತೆ ಇದ್ದು ನಾವು ಹಾಗಾಗಿದ್ವಿ ಅಂತ ತುಂಬ ಮಿಸ್ ಮಾಡ್ಕೊಂಡು ಮಾತಾಡಿದ್ರು.